ಹೆಲೋ ಫ್ರೆಂಡ್ಸ್, ಕನಸಿನ ಬಾಗಿಲು ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಮಂಗಳಸೂತ್ರವನ್ನು ನೋಡಿದ್ದೆ ಆದರೆ ಸ್ವಪ್ನಶಾಸ್ತ್ರದಲ್ಲಿ ಇದ್ರ ಬಗ್ಗೆ ಏನು ಬರೆದಿದ್ದಾರೆ ಅಂತ ನಾವು ಇವತ್ತು ತಿಳ್ಕೊಳ್ಳೋಣ. ದಯವಿಟ್ಟು ನೀವು ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ರಿಕ್ವೆಸ್ಟ್, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಆಗೋದರ ಮೂಲಕ ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ. ಒಂದು ವೇಳೆ ನೀವು ನಿಮ್ಮ ಕನಸಲ್ಲಿ ಚಿನ್ನದಿಂದ ಮಾಡಿರುವಂಥ ಮಂಗಳಸೂತ್ರವನ್ನು ನೋಡ್ತಿರೋ ಥರನೋ ಅಥವಾ ನೀವು ಧರಿಸ್ತಿರೋ ಥರನೋ ಅಥವಾ ಬೇರೆ ಯಾರಾದರೂ ಧರಿಸ್ತಿರೋ ಥರನೋ ಈ ಥರ ನೋಡಿದ್ದೆ ಆದರೆ ಇದು ಅಷ್ಟೊಂದು ಒಳ್ಳೆ ಕನಸಲ್ಲ ಅಂತ ಹೇಳ್ಬೋದು. ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ರೀತಿಯ ಸಮಸ್ಯೆ ಉಂಟಾಗಲಿದೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಆ ಸಮಸ್ಯೆ ಅನ್ನೋದು ಯಾವುದಾದ್ರೂ ಕೋಣದಿಂದ ಬರ್ಬೋದು. ನಿಮ್ಮ ಎಜುಕೇಷನಲ್ಲೋ ಅಥವಾ ಜಾಬಲ್ಲೋ ಅಥವಾ ನಿಮ್ಮ ಫ್ಯಾಮಿಲಿಯಲ್ಲೋ ಯಾವುದೋ ಒಂದು ವಿಷಯದಲ್ಲಿ ಯಾವುದಾದ್ರೂ ಒಂದು ಸಮಸ್ಯೆ ಉಂಟಾಗ್ಬೋದು ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಆದ್ದರಿಂದ ಮುಂಬರುವ ದಿನಗಳಲ್ಲಿ ಸ್ವಲ್ಪ ದಿನಗಳು ನೀವು ಹುಷಾರಾಗಿದ್ದರೆ ತುಂಬ ಒಳ್ಳೆಯದು. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಡೈಮಂಡಿಂದ ಮಾಡಿರುವಂಥ ಮಂಗಳಸೂತ್ರವನ್ನು ಧರಿಸ್ತಿರೋ ಥರನೋ ಅಥವಾ ಬೇರೆ ಯಾರಾದರೂ ಧರಿಸ್ತಿರೋ ಥರನೋ ಈ ಥರ ನೋಡಿದ್ದೆ ಆದರೆ ಇದು ಒಂದು ಒಳ್ಳೆಯ ಕನಸು. ಮುಂಬರುವ ದಿನಗಳಲ್ಲಿ ನಿಮಗೆ ಯಾವುದೋ ಒಂದು ರೀತಿಯ ಲಾಭ ಪ್ರಾಪ್ತಿಯಾಗತ್ತೆ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದು ಯಾವುದಾದ್ರೂ ಆಗಿರ್ಬೋದು, ದುಡ್ಡಿನ ವಿಷಯ ಆಗಿರ್ಬೋದು ಅಥವಾ ಬಿಸ್ನೆಸ್ಸಲ್ಲಿ ಯಾವುದಾದ್ರೂ ಲಾಭ ಹೊಂದೋದು ಅಥವಾ ಜಾಬಲ್ಲಿ ಯಾವುದಾದ್ರೂ ಲಾಭ ಪಡೆಯೋದು ಅಥವಾ ಯಾವುದೇ ವಿಷಯ ಆಗಿರ್ಬೋದು, ಎಜುಕೇಷನು, ಯಾವುದೋ ಒಂದು ವಿಷಯದಲ್ಲಿ ನೀವು ಲಾಭವನ್ನು ಖಂಡಿತವಾಗ್ಲೂ ಪಡಿತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಅದೇ ಒಂದು ವೇಳೆ ನಿಮ್ಮ ಕನಸಲ್ಲಿ ಮಂಗಳಸೂತ್ರ ಕಟ್ಟಾದಂಗೆ ಅಥವಾ ಕಿತ್ತೋದಂಗೆ ಈ ಥರ ನೀವು ನೋಡಿದ್ದೆ ಆದರೆ ಇದೂ ಅಷ್ಟೊಂದು ಒಳ್ಳೆ ಕನಸಲ್ಲ. ಮುಂಬರುವ ದಿನಗಳಲ್ಲಿ ನೀವು ಯಾವುದೋ ಒಂದು ರೀತಿಯ ಜಗಳಗಳನ್ನು ಮಾಡ್ಕೊತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಪ್ರತ್ಯೇಕವಾಗಿ ನಿಮ್ಮ ಲೈಫ್ ಪಾರ್ಟ್ನರ್ ಜೊತೆ ನೀವು ಜಗಳಗಳನ್ನು ಮಾಡ್ಕೊತೀರಾ ಅಂತ ಈ ಕನಸಿನ ಅರ್ಥ. ಅಥವಾ ಮುಂಬರುವ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯ ಟೆನ್ಷನ್ಗೆ ನೀವು ಒಳಗಾಗ್ತೀರಾ ಅಂತ ಈ ಕನಸು ನಿಮಗೆ ಸೂಚನೆ ಕೊಡುತ್ತೆ. ಸ್ವಲ್ಪ ದಿನಗಳು ನೀವು ತುಂಬ ಹುಷಾರಾಗಿದ್ದರೆ ತುಂಬ ಒಳ್ಳೆಯದು. ಇಂಥ ಕನಸು ಬಂದಿದ್ದೆ ಆದರೆ ನೀವು ಶಿವಾರಾಧನೆಯನ್ನು ಮಾಡಬೇಕು. ಅಷ್ಟೇ ಅಲ್ಲದೆ ನೀವು ಮೃತ್ಯುಂಜಯ ಮಂತ್ರವನ್ನು ಜಪಿಸಿದ್ರೆ ನಿಮಗೆ ತುಂಬ ಒಳ್ಳೆಯದಾಗತ್ತೆ. ಇಂಥ ಮತ್ತಷ್ಟು ಸಮಾಚಾರಗಳಿಗಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ನಮಸ್ತೆ.